ಇವನ್ ಕೈಲಿ ಸಿಗಾಕೋಗ್ಬಿಟ್ನಾ. ಅಷ್ಟಕ್ಕೂ ಏನಾಯ್ತು ನಿನ್ನೆ ಫಂಕ್ಷನ್ ಅಲ್ಲಿ? ಸಡನ್ ಆಗಿ ಮದ್ವೆ ಫಿಕ್ಸ್ ಅಂದ್ರೆ ಏನರ್ಥ? ಅಯ್ಯೋ, ಕಾವ್ಯನೂ ಏನು ರಿಪ್ಲೈ ಮಾಡ್ತಾ ಇಲ್ಲ. ಮದ್ವೆ ಫಿಕ್ಸ್ ಆಯ್ತು ಅಂತ ಶಾಕ್ ಕೊಟ್ಟು ಆಫ್ಲೈನ್ ಹೊಂಟೋದ್ಲು. ಅಷ್ಟಕ್ಕೂ ಏನ್ ನಡೀತಿದೆ ಅಂತ ಹೇಳ್ಬೇಕಲ್ವಾ? ಪಾಪ ಫೀಲ್ ಆದಂಗಿದಾನೆ. ಏನೋ ಅಂದೆ? ಮೊನ್ನೆ ಮದ್ವೆಗೆ ಹೋಗಿದ್ವಲ್ಲ, ನೀನ್ ತಂದ್ಕೊಟ್ಟಿ ಡ್ರೆಸ್ ಹಾಕೊಂಡು ಜೋರಾಗಿ ರೆಡಿಯಾಗಿ ಫಂಕ್ಷನ್ಗೆ ಹೋದ್ಲು. ಅಲ್ಲಿ ಯಾರಿಗೋ ಇಷ್ಟ ಆಗಿ ಮದ್ವೆ ಫಿಕ್ಸ್ ಆಗೋಯ್ತು. ಏನಷ್ಟು ಈಸಿಯಾಗಿ ಮದ್ವೆ ಫಿಕ್ಸ್ ಮಾಡ್ಬಿಡ್ತಾರಾ? ಅವ್ನ್ ಬ್ಯಾಂಕ್ ಎಂಪ್ಲಾಯ್ ಬೇರೆ. ನಮ್ಮ ಮಾವ ಪಟ್ ಅಂತ ಓಕೆ ಅನ್ಬಿಟ್ರು. ಕಾವ್ಯಂಗೆ ಆ ಡ್ರೆಸ್ಸೇ ತರಬಾರ್ದಿತ್ತು. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರಿ. ಇವಾಗ ಏನೋ ಮಾಡೋದು? ಇನ್ ಮಾಡೋದೇನಿದೆ, ನಮ್ಮ ಮಾವ ಅವರೇನೋ ಅವ್ರ ಮನೆ ನೋಡಕ್ ಹೋಗಿದ್ದಾರೆ. ಇನ್ ವರದಕ್ಷಿಣೆ ಕೂಡ ಫಿಕ್ಸ್ ಆದ್ರೆ ಓಕೆ ಮಾಡ್ತಾರೆ ಅಷ್ಟೇ. ಲಕ್ಕಿ, ನಿಮ್ ಮಾವ ಒಬ್ರೇ ಹೋದ್ರಾ ಅತ್ತೆ ಕೂಡ ಹೋದ್ರಾ? ಅಂದ್ರೆ ಕಾವ್ಯನ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ. ಎಲ್ರಿಗೂ ಇಷ್ಟ ಆಗ್ಬೇಕಲ್ವ ಮದ್ವೆ ಗಂಡು, ಅದಕ್ಕೆ ಎಲ್ರು ಹೋದ್ರು. ಇವನೇನು ಹಿಂಗ್ ನೋಡ್ತಾನೆ. ಮತ್ತೆ ಬರ್ತೀನಿ ಲಕ್ಕಿ. ವಿಜಿ, ಇವಾಗ ನಿಮ್ ಕಾವ್ಯ ಒಬ್ಳೇ ಇರ್ತಾಳಲ್ವಾ? ಕಾವ್ಯ ಒಬ್ಳೇ ಇರಲ್ಲ, ನಾನು ಜೊತೆಗಿರ್ತೀನಿ. ಅದಕ್ಕೇನಿವಾಗ? ಅಂದ್ರೆ ಇವಾಗ ನಿಮ್ಮವರೆಲ್ಲ ಹೊರಗೋದ್ಮೇಲೆ ನನ್ನ ನಿಮ್ ಕಾವ್ಯನ ಹತ್ರ ಕರ್ಕೊಂಡು ಹೋದೆ ಅನ್ಕೋ. ನಿಜವಾಗ್ಲೂ ಅನ್ಕೊಳಲ್ಲ. ದೊಡ್ಡ ಪ್ಲಾನ ಮಾಡಿದಾನೆ ಕಾವ್ಯ ಮೇಲೆ. ಏನೋ ಲಕ್ಕಿ, ನೀನ್ ಕೂಡ ಈಗ ನೀನ್ ರಾಜಿ ಇದ್ದಾಳಲ್ಲ, ಅವಳು ನಿನ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ ಶಿಫ್ಟ್ ಆದ್ಲು ಅನ್ಕೋ. ನಿನ್ಗೆ ಹೆಂಗಾಗುತ್ತೆ ಹೇಳು? ನಂಗೂ ಕೂಡ ಸೇಮ್ ಫೀಲಿಂಗ್ ಕಣೋ. ನಿಮ್ ಕಾವ್ಯ ಏನೋ ಮೇಲ್ ಕೂಡ ಬರ್ತಾ ಇಲ್ಲ. ಹೇಗ್ ಮಾತಾಡಿದೇಳು? ಇವನೇನೋ ಬೇಡ್ಕೋತಾನೆ, ಅವಳೇನೋ ಎದುರಿಸ್ತಾಳೆ. ಮಧ್ಯದಲ್ಲಿ ನಾನ್ ಸಾಯ್ತೀನಿ. ಓಕೆನಾ? ಸರಿ, ಕರಿತೀನಿ. ಅವಾಗ ಬರ್ಬಂತೆ. ಐ ಲವ್ ಯು ಕಣೋ ಲಕ್ಕಿ. ಅಬ್ಬಾ, ಇದಕ್ಕೇನ್ ಕಮ್ಮಿ ಇಲ್ಲ. ಸೊ ಪ್ಲಾನ್ ಏನು? ಹಾ ಬಾವಾ, ಓ ಬಂದಿದ್ದೀರಾ? ಸರಿ, ನೀವು ಆಚೆನೇ ಇರಿ, ನಾವು ಬರ್ತಾ ಇದ್ದೀವಿ. ಗಾಯತ್ರಿ, ರೆಡಿನಾ? ಹಾ, 2 ನಿಮಿಷ ರೀ, ಬರ್ತಿದ್ದೀನಿ. ಸರಿ, ನಿಮ್ಮವರೆಲ್ಲ ಆಚೆ ಇದ್ದಾರಂತೆ, ನಾನು ಹೋಗಿರ್ತೀನಿ, ನೀನು ಬಂದ್ಬಿಡು. ಹಾ ಸರಿ. ಕಾವ್ಯ, ಹೋಗಿ ಬರ್ತೀವಿ. ಅದನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಡು. ಸರಿ. ಸಾರು ಮಾಡಿದ್ದೀನಿ, ಬಿಸಿ ಮಾಡ್ಕೊಂಡು ತಿನ್ನಿ. ಅಲ್ಲಿಂದ ಹಾಗೆ ಮಾವನ್ ಮನೆ ಹತ್ರ ಅಲ್ವಾ, ಅಜ್ಜಿ ನೋಡ್ಕೊಂಡು ಸಂಜೆಗೆಲ್ಲ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಹುಷಾರು ಕಣೋ. ಸರಿ, ಬಾಯ್ ಕಣೋ ಲಕ್ಕಿ. ಬಾಯ್ ಅತ್ತೆ. ಎಲ್ಲರೂ ಹೋದ್ರಾ? ಅಬ್ಬಾ, ಹೋದ್ರು. ಔಟ್ಸೈಡ್ ಅಲರ್ಟ್, ಇನ್ಸೈಡ್ ಕ್ಲಿಯರ್. ಹೇ ಲಕ್ಕಿ, ಯಾರು ನೋಡು? ನಾನು ತುಂಬ ಬ್ಯುಸಿ ಆಗಿದ್ದೀನಿ, ನೀನೇ ಹೋಗಿ ನೋಡು. ಇವನೋ ಇವನ್ ನಾಟಕನೋ. ಹಾಯ್. ಓಯ್, ನೀನೇನ್ ಡೈರೆಕ್ಟಾಗಿ ಮನೆಗೆ ಬಂದಿದ್ಯಾ? ಅಂದ್ರೆ ನಿನ್ ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ, ಮೇಲೂ ಬರ್ತಿಲ್ಲ, ಮನೇಲಿ ಯಾರೂ ಇಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಆದ್ರೂ ಮನೇಲಿ ಯಾರೂ ಇಲ್ಲ ಅಂತ ಯಾರು ಹೇಳಿದ್ರು? ಮನೇಲಿ ಅಮ್ಮ ಇದ್ದಾರೆ. ಛಾ, ಲಕ್ಕಿ ಆಗ್ಲೇ ಮ್ಯಾಟ್ರ್ ಲೀಕ್ ಮಾಡಿದಾನೆ. ನನ್ನ ಸಿಗಾಕ್ಸ್ಬಿಟ್ಟ. ನಾನೇನು ಮಾಡಿಲ್ಲ. ನನ್ನ ಸಿಗಾಕ್ಸ್ಬಿಟ್ಟು ಹಾಯ್ ಲಕ್ಕಿ ಅಂತೀಯ? ಹೋಗಮ್ಮ, ಹೋಗಿ ನಿನ್ ಕೆಲಸ ನೋಡು. ಚೆನ್ನಾಗಿದೆ ನಿಮ್ಮ ಮನೆ.
ಅಷ್ಟಕ್ಕೂ ನೀನ್ ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ, ಮೇಲ್ಗಡೆನೂ ಬರ್ತಿಲ್ಲ, ಸರಿ ಅಂತ ಮನೆಗೆ ಬಂದ್ರೆ ಇಲ್ಲಿ ಕೂಡ ಕೋಪ ಮಾಡ್ಕೊಂಡಿದ್ಯಾ? ಅದು ಹೇ ಲಕ್ಕಿ, ಒಳಗೆ ಹೋಗೋ. ನಾನು ಹೋಗಲ್ಲ. ಏಯ್, ಬಿ ABCD ಬರಲ್ವಾ ನಿಂಗೆ? ಹಾ, ಸರಿ ಬಿಡು, ಹೋಗ್ತೀನಿ. ಇವ್ರು ಏನು ಮಾತಾಡ್ತಿದ್ದಾರೋ ಕೇಳೋಣ. ಏನೋಪ್ಪ, ಅಷ್ಟಕ್ಕೂ ಏನಾಗ್ತಿದೆ ಅಂತ ಏನೂ ಅರ್ಥ ಆಗ್ತಿಲ್ಲ. ಸಡನ್ನಾಗಿ ಈ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ರು. ಅಷ್ಟಕ್ಕೂ ಒಂದ್ಸಲಿನೂ ಕೇಳಲಿಲ್ಲ ಗೊತ್ತಾ, ಆ ಹುಡುಗ ನಂಗೆ ಇಷ್ಟ ಆದ್ನ ಇಲ್ವಾ ಅಂತ ನಮ್ಮಪ್ಪ. ನಿಮ್ಮಪ್ಪ ಟೀಚರೇ ಅಲ್ವಾ, ಯಾಕೆ ಹಿಂಗೆ ಎಲ್ರ ಥರ ಬಿಹೇವ್ ಮಾಡ್ತಿದ್ದಾರೆ? ಏನೋಪ್ಪ, ನಂಗೂ ಅದೇ ಅರ್ಥ ಆಗ್ತಿಲ್ಲ. ಅಮ್ಮನ್ ಕೇಳ್ದೆ, ಎಂಥ ಟೀಚರ್ ಆದ್ರೂ ಮಗಳ ಮದುವೆ ವಿಷಯದಲ್ಲಿ ಹಾಗೇ ಇರ್ತಾರಂತೆ. ಆದ್ರೂ ಇವತ್ತು ಮಾತಾಡಕ್ ಹೋಗಿದಾರಲ್ಲ, ನಮ್ ಲಕ್ ಚೆನ್ನಾಗಿದ್ರೆ ಕ್ಯಾನ್ಸಲ್ ಆಗ್ಬೋದೇನೋ. ಅದೇ, ನಿನ್ ಲಕ್ ಚೆನ್ನಾಗಿದ್ರೆ ಕ್ಯಾನ್ಸಲ್ ಆಗ್ಬೋದೇನೋ. ಹಾ, ಆದ್ರೆ ಒಂದ್ ವೇಳೆ ಸೆಟ್ ಆದ್ರೆ ಇನ್ನಷ್ಟೇ. ಎಲ್ರೂ ಹೊಸ ಜನ, ಸ್ಟ್ರೇಂಜರ್ಸ್ ಜೊತೆ ಹೋಗಿರ್ಬೇಕು. ಮೇಲಾಗಿ ಎಲ್ಲ ಬಿಟ್ಟು ಹೋಗ್ಬೇಕು. ಅಮ್ಮ, ಅಪ್ಪ, ಕೊರಿಯನ್ ಡ್ರಾಮಾಸ್, ಲಕ್ಕಿ. ಇವಾಗ ನೀನು. ಏ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿಲ್ಲಾನು. ಎಷ್ಟ್ ಪ್ಲಾನ್ ಮಾಡಿಲ್ಲ, ಇದೊಂದು ಲೆಕ್ಕನಾ? ನೀನ್ಯಾಕೆ ಲೋ ಫೀಲ್ ಆಗ್ತೀಯಾ? ಮೋಟಿವೇಶನಲ್ ವಿಡಿಯೋಸ್ ಹಾಕ್ಲಾ? ನೀನು ಏನು 2 ತಂದಿದ್ಯಾ? ಹೇಳಿದ್ನಲ್ಲ, ಜಾಬ್ ಸಿಕ್ಕರೆ 2 ಕೊಡ್ತೀನಿ ಅಂತ. ವಿಜುಲು, ಸಾಧಿಸ್ಬಿಟ್ಯಪ್ಪ ಒಟ್ನಲ್ಲಿ. ನಾನು ಹೇಗೋ ಏನೂ ಮಾಡ್ತಿಲ್ಲ, ನೀನಾದ್ರೂ ಏನೋ ಒಂದು ಮಾಡ್ತಿದ್ಯಾ. ಗುಡ್ ಗುಡ್. ಇಲ್ಲಿ ನೋಡು, ಮತ್ತೆ ಲೋ ಫೀಲ್ ಆಗ್ತಾ ಇದೆಯಾ? ಇನ್ನೊಂದ್ಸರಿ ಲೋ ಫೀಲ್ ಆದ್ರೆ ರಾಜ್ಕುಮಾರ ಸಿನಿಮಾನ ರಿಪೀಟ್ ಆಗಿ ತೋರಿಸ್ಬಿಡ್ತೀನಿ. ಹೌದು, ನಂಗೇನೋ ಚಾಕ್ಲೇಟ್ ತಂದೆ, ಮತ್ತೆ ಆಂಟಿಗೆ ಹ್ಯಾಂಡ್ ಬ್ಯಾಗ್ ತಂದು ಕೊಟ್ಯಾ? ಇನ್ನೂ ಕೊಡ್ಸಿಲ್ಲ. ಆಫರ್ ಲೆಟ್ರ್ ಬರ್ತಿದ್ದಂಗೆ ಸಾಲ ಮಾಡಾದ್ರೂ ಕೊಡಿಸ್ಬೇಕು. ಆಗ ಆಂಟಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಲ್ವಾ? ಗೊತ್ತಾ, ನನ್ನ ಧೈರ್ಯಕ್ಕೋಸ್ಕರ ಮೋಟಿವೇಶ್ನಲ್ ವಿಡಿಯೋಸ್ ನೋಡೋದು ಬೇಕಾಗಿಲ್ಲ. ಯಾಕೆ? ಏನಕ್ಕಂದ್ರೆ ನೀನ್ ಪಕ್ಕದಲ್ಲಿದ್ರೆ ಆಟೋಮೆಟಿಕ್ಕಾಗಿ ಧೈರ್ಯ ಬರುತ್ತೆ. ನಿಜ? ನಿಜಾನಪ್ಪ, ಅಷ್ಟಕ್ಕೂ ಏನೆಲ್ಲ ಮಾಡಿಲ್ಲ. ಪರ್ಮಿಷನ್ ಇಲ್ಲದೆ ಸ್ಟ್ರೀಟ್ವರೆಗೂ ಹೋಗ್ದೇ ಇರೋಳು ನಾನು. ನಿನ್ ಜೊತೆ ಕಬ್ಬನ್ ಪಾರ್ಕ್ವರೆಗೂ ಬಂದಿದ್ದೀನಿ. ನಿಮ್ಮ ಮನೆ ಗೋಡೆ ನೆಗ್ದು ನಿಮ್ಮ ಮನೆ ಮೇಲೆ ಬಂದಿದ್ದೀನಿ. ಇನ್ನೇನ್ ಬೇಕು? ನಿಜಾನಾ? ಇಲ್ಲ, ಸುಳ್ಳು. ನೀನ್ ಪಕ್ಕದಲ್ಲಿದ್ರೆ ನಂಗೆ ಭಯ ಆಗುತ್ತೆ. ಪ್ಲೀಸ್ ಹೊರಟೋಗಪ್ಪ, ಹೊರಟೋಗು. ಓಕೆ ಓಕೆ, ಸರಿ, ನಂಬ್ತೀನಿ. ಓಕೆ. ಸರಿ ಬಿಡು, ನಾನು ಕೂಡ ರಾಜಿಗೆ ಮೆಸೇಜ್ ಮಾಡಿ ನಾವು ಪಕ್ಕದಲ್ಲಿದ್ರೆ ಧೈರ್ಯ ಇರುತ್ತೋ ಇಲ್ವೋ ತಿಳ್ಕೊಳ್ಳೋಣ.
ಛೇ, ಒಂದು ಬೀಳ್ತಿಲ್ಲ. ಮತ್ತೆ ಟ್ರೈ ಮಾಡೋಣ. ಇವಾಗ ಕಾಲ್ ಮಾಡ್ತಾವ ನಾನು. ಈಗಲೇ ಎತ್ತದ ಬೇಡ, ಸ್ವಲ್ಪ ವೆಯ್ಟ್ ಮಾಡ್ಸೋಣ. ಇವಾಗ ಓಕೆ. ಹಲೋ. ಹೇ ಲೋಕಿ, ಸಾರಿ ಕಣೋ, ನೆನ್ನೆ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಕಾಲ್ ಎತ್ತಕ್ಕಾಗಲಿಲ್ಲ. ಲಿಫ್ಟ್ ಮಾಡಲಿಲ್ಲ ಅಲ್ಲ, ಕಟ್ ಮಾಡಿದೆ. ಅಂದರೆ ನೀನು ವೆಯ್ಟ್ ಮಾಡಿಸಿದ್ ಯಾಕೆ ಅಂತ. ಸರಿ ಬಿಡು. ನಿನ್ನ ಕಾವ್ಯ ಮದುವೆ ಫಿಕ್ಸ್ ಆಯಿತು ಅಂದಲ್ಲ, ಏನಾಯ್ತು ಮತ್ತೆ? ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ ಕಣೋ, ಆದರೆ ಯಾಕೋ ಗೊತ್ತಿಲ್ವೋ. ಅಂದರೆ ನಾನು ಅವಳಿಗೋಸ್ಕರ ಹೇಗೆ ಫೀಲ್ ಮಾಡ್ತಿದ್ದೀನೋ ಅವಳು ಕೂಡ ನನ್ನ ಬಗ್ಗೆ ಹಾಗೆ ಫೀಲ್ ಆಗ್ತಿದ್ದಾಳೇನೋ ಅಂತ ಅನಿಸ್ತಿದೆ ಕಣೋ. ಹಂಗ್ಯಾಕೆ ಅನಿಸ್ತಾ ಇದೆ ನಿಂಗೆ? ಏನೋ ಗೊತ್ತಿಲ್ಲ, ಒಂದು 2 ಡೇಸಿಂದ ಡಿಫ್ರೆಂಟ್ ವೈಬೇ ಇದೆ ಕಣೋ. ಕಂಪ್ಲೀಟಾಗಿ ಬ್ಲಶ್ ಆಗ್ತಾನೆ ಇದ್ದೀನಿ. ಅಂದರೆ ಹುಡುಗಿ ಜೊತೆ ಇದ್ದಿದ್ದಕ್ಕೆಲ್ಲ ನಾನು ಕಾಲ್ ಪಿಕ್ ಮಾಡಲಿಲ್ಲ. ಲೇ, ಹುಡುಗಿಗೋಸ್ಕರ ನೀನು ಕಾಲ್ ಕಟ್ ಮಾಡ್ತೀನಾ? ಇಂಟರ್ವ್ಯೂ ಕೊಡ್ತಾ ಇದ್ದೆ. ಇಂಟರ್ವ್ಯೂವಾ? ಮೊನ್ನೆ ತಾನೇ ಇಂಟರ್ವ್ಯೂ ಆಗೋಯ್ತು ಅಂದೆ. ಇದು ಬೇರೆ ಕಂಪ್ನಿ ಕಣೋ, ನೀನು ಫ್ಲೋ ಡಿಸ್ಟರ್ಬ್ ಮಾಡ್ಬೇಡ. ಸರಿ ಹೇಳು. ಆ ಹುಡುಗಿ ನಾನು ಅವಳ ಜೊತೆ ಇದ್ರೆ ತುಂಬಾ ಧೈರ್ಯವಾಗಿರ್ತೀನಿ ಅಂತ ಅಂದ್ಲೋ. ಅದಕ್ಕೇನೀಗ? ಅದಕ್ಕೇನೀಗ ಅಂದ್ರೆ ಏನೋ, ಅವಳಿಗಲ್ಲೀಗ ಮದ್ವೆ ಫಿಕ್ಸ್ ಆಗ್ತಾ ಇದ್ರು, ಅವಳು ನನ್ನ ಜೊತೆ ಹೀಗಿದ್ದಾಳೆ ಅಂದ್ರೆ ಅದೇ ಅಲ್ವಾ? ಅದೇ ಏನು? ಲವ್ವೋ. ಲವ್? ದೊಡ್ಡ ಆಸೆಗಳೇ ಯಾವಾಗ ಕಣೋ ನಿಂಗೆ. ಇವಾಗ ಅವಳ ಅಪ್ಪ ಬಂದು ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಹುಡುಗಿ ಎಲ್ಲ ಮುಚ್ಕೊಂಡು ಮಾಡ್ಕೋತಾಳೆ. ಅವಾಗ ನೀನು ನನ್ನ ಹತ್ರ ಬಂದು ಮತ್ತೆ ಹೇಳ್ತೀಯ. ಇನ್ನೂ ಮದ್ವೆ ಫಿಕ್ಸ್ ಆಗಿಲ್ಲ ಕಣೋ. ಒಂದ್ ವೇಳೆ ಮದ್ವೆ ಫಿಕ್ಸ್ ಆದ್ರೂ ನಾವೇನಾದ್ರೂ ಮಾಡ್ತೀವಲ್ಲ. ನಾವಾ? ನನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಬೇಡಪ್ಪ. ಲೇ, 2015 ಆಗಸ್ಟ್ 8 ಗುರ್ತಿದ್ಯಾ? ಇಲ್ಲ ಕಣ. ನಾವು ಕಾಲೇಜಲ್ಲಿ ಫಸ್ಟ್ ಟೈಮ್ ಮೀಟ್ ಆದ್ವಿ ಅವತ್ತು. ಅವತ್ತಿಂದ ಇವತ್ತಿನವರೆಗೂ ನೀನಿಲ್ಲದೆ ಯಾವುದಾದ್ರೂ ಕೆಲಸ ಮಾಡಿದಿನೇನೋ? ಅಪ್ಪಾ, ನಿಜ ಹೇಳ್ತಿದ್ದಾನೋ ಬಾಯಿಗೆ ಬಂದಿದ್ದು ಹೇಳ್ತಿದ್ದಾನೋ? ಏನೋ ಮಾತಾಡ್ತಿಲ್ಲ. ಏನು ಮಾತಾಡೋದು? ನೀನು ಆಗಲೇ ಫಿಕ್ಸ್ ಆಗಿದೆಯಲ್ಲ. ಅಷ್ಟಕ್ಕೂ ನೀನ್ ಭಯ ಪಡ್ಬೇಡ. ಒಂದ್ ವೇಳೆ ಮದ್ವೆ ಫಿಕ್ಸ್ ಆದ್ರೇನೆ ನಮ್ ಕೆಲ್ಸ. ಇನ್ನೂ ಫಿಕ್ಸ್ ಆಗಿಲ್ಲ ಕಣೋ. ಮೊದಲು ಅದನ್ನ ತಿಳ್ಕೊಳಪ್ಪ ಫಸ್ಟು. ಸರಿ, ಇಡ್ತೀನೀಗ. ಮದ್ವೆ ವಿಷಯ ಏನಾಯ್ತು? ಫಿಕ್ಸ್ ಆಯ್ತಾ? ಏನೋ ಅಮ್ಮ ಏನೂ ಹೇಳ್ತಿಲ್ಲ ಅದ್ರ ಬಗ್ಗೆ. ಅಪ್ಪನೂ ಟೆನ್ಷನಲ್ಲಿ ಫೋನಲ್ಲಿ ಮಾತಾಡ್ತಾನೆ ಇದ್ದಾರೆ. ಲಕ್ಕಿ ಇಲ್ಲೇ ಇದ್ದಾನೆ, ಆದರೆ ಅವ್ರ ಪೇರೆಂಟ್ಸ್ ಅಲ್ಲೇ ಇದ್ದಾರಂತೆ. ಹಾಗಿದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅನ್ಸುತ್ತೆ. ಸರಿಯಾಗಿ ಕಟ್ ಮಾಡೆ. ಸರಿಯಾಗಿ ಕಟ್ ಮಾಡ್ತಿದ್ದೀನಲ್ಲಮ್ಮ. ಹಿಂಗ ಕಟ್ ಮಾಡೋದು? ಇಲ್ಲಿ ಕೊಡು. ನಾಳೆ ಮದ್ವೆ ಆದ್ಮೇಲೂ ಹೀಗೆ ಮಾಡ್ತೀಯಾ ಹೇಗೆ? ಹಾ, ಹೀಗೆ ಕಟ್ ಮಾಡ್ತೀನಿ. ಏನಾಗುತ್ತೆ? ಪ್ರತಿಯೊಂದಕ್ಕೂ ವಿತಂಡವಾದನೇನಾ? ಅಲ್ಲಿಗೆ ಹೋದ್ಮೇಲೆ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು. ಪ್ರತಿಯೊಬ್ರು ಈ ಹುಡ್ಗಿ ಒಳ್ಳೆ ಹುಡ್ಗಿ ಅನ್ನೋ ತರ ಇರ್ಬೇಕು. ಇವಾಗೇನು ಲೈಫ್ ಲಾಂಗ್ ಅವ್ರಿಗೆ ಇಂಪ್ರೆಸ್ ಮಾಡ್ತಾನೆ ಇರ್ಬೇಕಾ? ಇನ್ಯಾವಾಗಮ್ಮ ನಾನು ನನ್ನಂಗಿರೋದು? ನಿನ್ನ ಹತ್ರ ವಾದ ಮಾಡಕ್ ಆಗಲ್ವೇ? ನೀನ್ ಹೀಗೆ ಇದ್ರೆ ಅವರು ಕೂಡ ಹಾಗೆ ಇರ್ತಾರೆ. ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಮನೆ ಮಗಳ ತರ ನೋಡ್ಕೊತಾರೆ. ಅರ್ಥ ಆಯ್ತಾ? ಮನೆ ಮಗಳ ಅಂದ್ರೆ ಅವಳಿಗಿಷ್ಟ ಬಂದಂಗೆ ಇರ್ತಾಳೆ, ಅವ್ರಿಗಿಷ್ಟ ಬಂದ ಹಾಗಲ್ಲ. ಅದನ್ನ ಹೋಗಿ ನಿಮ್ಮ ಅಪ್ಪನ್ ಕೇಳು, ಸರಿಯಾಗಿ ಆನ್ಸರ್ ಕೊಡ್ತಾರೆ. ಅಮ್ಮ, ಅಷ್ಟಕ್ಕೂ ಅಪ್ಪಂಗೆ ಏನಾಯ್ತು? ಬಂದಾಗಿಂದ ಕಾಲ್ಸಲ್ಲಿ ಮಾತಾಡ್ತಾನೆ ಇದ್ದಾರೆ. ಮದ್ವೆ ಗಂಡಿಗೆ ನಾವು ಹಿಡಿಸ್ಲಿಲ್ವಾ? ಅಲ್ವೇ? ಹೋಗ್ಲಿ, ನಮಗ್ ಮದ್ವೆ ಗಂಡ ಇಷ್ಟ ಆಗ್ಲಿಲ್ವಾ? ಅಲ್ವೇ? ಅಲ್ಲಿ ನಾವ್ ಹೇಳ್ದಷ್ಟೇ ವರದಕ್ಷಿಣೆ ಓಕೆ ಅಂದ್ರು. ಏನಾಯ್ತೋ ಗೊತ್ತಿಲ್ಲ, ಯಾರೇನ್ ಹೇಳಿದ್ರು ಗೊತ್ತಿಲ್ಲ. ಇಲ್ಲಿಗೆ ಬರೋಷ್ಟರಲ್ಲಿ ವರದಕ್ಷಿಣೆ ಜಾಸ್ತಿ ಕೇಳಿದ್ರು. ಅದ್ ಹೇಗಮ್ಮ ಅವ್ರು ಹಾಗೆ ಮಾತು ಬದಲಾಯಿಸ್ತಾರೆ? ಏನೋ ಕಣೆ, ಏನಾದ್ರು ಅಂದ್ರೆ ನಮ್ಮೊಂದ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ, ನಿಮ್ ಹುಡ್ಗಿನ ಕಾಲ್ ನೆಲದ ಮೇಲೆ ಇಡ್ದಂಗ್ ನೋಡ್ಕೋತೀವಿ ಅಂತಾರೆ. ಮೇಲಾಗಿ ಹೊರಗ್ ಜಾಬ್ ಮಾಡೋ ಸಂಬಂಧಗಳು ಬೇಜಾನ್ ಬಂದಿದಾವೆ. ನಿಮ್ ಹುಡ್ಗಿ ಇಷ್ಟ ಆಗಿದಕ್ಕಲ್ವಾ ಏನು ಮಾಡ್ತಿಲ್ದೆ ಇದ್ರು ಮಾಡ್ಕೋತೀವಿ ಅಂತಿರೋದು. ಅಷ್ಟು ಕೊಡಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ. ನಿಮ್ಮಪ್ಪ ಪಾಪ ಬಂದಾಗ್ಲಿಂದ ಅದೇ ಟೆನ್ಷನ್ ಅಲ್ಲಿ ಇದ್ದಾರೆ.
ಯಾಕೆ ಈ ತರ ಮಾಡ್ತಿದ್ಯಾ? ಲೈಟ್ ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು. ನನ್ನ ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡಲ್ವಾ? ಒಳ್ಳೆ ಹಾರರ್ ಫಿಲಮ್ ತೋರಿಸ್ತಿದ್ಯಲ್ಲ. ಲೇ ಲಕ್ಕಿ, ನೀನಾದ್ರೂ ಚೆನ್ನಾಗಿ ಓದ್ಕೊಳ್ಳೋ. ನಾನು ಹೇಗೂ ಓದ್ಕೊಳ್ಳಿಲ್ಲ, ಟೈಮ್ ಪಾಸ್ ಮಾಡಿದೆ. ಅರ್ಥ ಆಯ್ತಾ? ಏನಾಯ್ತು ಇವಳಿಗೆ? ಒಳ್ಳೆ ತಿಕ್ಲು ತಿಕ್ಲು ತರ ಮಾತಾಡ್ತಿದ್ದಾಳೆ. ಜ್ವರ ಬಂದಿದ್ಯಾ ನಿಂಗೆ? ಸರಿ ಕಣವ, ಓದ್ಕೋತೀನಿ. ಇವಾಗ ಪ್ಲೀಸ್ ಆ ಲೈಟ್ ಆಫ್ ಮಾಡಮ್ಮ, ಮಲ್ಕೋತೀನಿ. ಥೂ, ಒಳ್ಳೆ ನಿದ್ದೆ ಹಾಳು ಮಾಡಿದ್ಲು. ಹೌದು, ಇಷ್ಟು ಈಸಿಯಾಗಿ ಹೊರಗೆ ಬಂದಿದೆಯಲ್ಲ, ನಿಮ್ಮ ಮನೇಲೇನು ಪ್ರಾಬ್ಲಮ್ ಆಗಲ್ವಾ? ಫ್ರೆಂಡ್ ನೋಡಬೇಕು ಅಂತ ಹೇಳಿದೆ. ಮನೇಲೆಲ್ಲರೂ ಮದುವೆ ಟೆನ್ಷನಲ್ಲಿದ್ದಾರೆ, ಸೊ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ಯಾಕೆ ಹೀಗಿದ್ಯಾ ನೀನು? ಮ್ಯಾಚ್ ಹೆಂಗಿದ್ರು ಫಿಕ್ಸ್ ಆಗಿಲ್ವಲ್ಲ? ನಾನು ಎಮ್.ಟೆಕ್ ಮಾಡಬೇಕು ವಿಜಯ್. ಮಾಡ್ತೀಯ ಬಿಡು. ಹೇಗೂ ಮ್ಯಾಚ್ ಫಿಕ್ಸ್ ಆಗಿಲ್ದೇ ಇರೋದ್ರಿಂದ ನಿನ್ನ PG ಸೆಟ್ನ ಚೆನ್ನಾಗಿ ಬರೆದ್ಬಿಟ್ರೆ ನೀನು ಕೇಳ್ದಂಗೆ ಆ ಕಾಲೇಜ್ ಲಿಸ್ಟ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಸೊ ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ವಿಜಯ್, ಇಲ್ಲಿವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಏನೋ ಒಂದು ಮಾಡಬೇಕು. ಲೈಫಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ದೆ ಹೋದರೆ ಪ್ರತಿಯೊಬ್ಬರಿಗೂ ನಾವು ಕೀಳೆ. ಕರೆಕ್ಟೇ, ಆದರೆ ಇವಾಗೇನು ಸಡನ್ ಆಗಿ? ಏನಿಲ್ಲ, ಹುಡುಗನ ಕಡೆಯವರು ಹುಡುಗ ಕೆಲಸದಲ್ಲಿದ್ದಾನೆ ಅಂತ, ಹುಡುಗಿ ಏನೂ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಜಾಸ್ತಿ ವರದಕ್ಷಿಣೆ ಕೇಳ್ತಿದಾರಂತೆ. ಇವಾಗಲೇ ಹೀಗಿದ್ರೆ ಆಮೇಲೆ ನನ್ನ ಮಾತಿಗೆ ಮಿನಿಮಮ್ ವ್ಯಾಲ್ಯೂ ಕೂಡ ಕೊಡಲ್ಲ ಅಲ್ಲ? ಅವ್ರೇನೋ ಅಂದ್ರು ಅಂತ ನೀನು ಯಾಕೆ ಹರ್ಟ್ ಆಗ್ತಿದ್ಯಾ? ಅವರೇನೋ ಅಂದ್ರು ಅಂತ ಅಲ್ಲ, ನನಗೆ ಅನ್ನಿಸ್ತು ಅಷ್ಟೇ. ಯಾಕೆ ನಮ್ಮಮ್ಮನ ಮಾತಿಗೆ ವ್ಯಾಲ್ಯೂನೇ ಕೊಡಲ್ಲ. ಅದೇ ನಮ್ಮಮ್ಮ ಜಾಬ್ ಮಾಡ್ತಿದ್ರೆ ಏನಾದರೂ ಮಾಡೋ ಮೊದಲು ನಮ್ಮಮ್ಮನ ಕೇಳೇ ಮಾಡ್ತಿದ್ರಲ್ಲ. ಆದರೆ ಎಲ್ಲರೂ ನಿಮ್ಮ ಅಪ್ಪನಾಗಿರಲ್ಲ ಅಲ್ವಾ? ಅಥವಾ ಮದುವೆ ಗಂಡ ಕಡೆಯವ್ರಾಗೆ ಏನೋ ಇನ್ನು ಸ್ವಲ್ಪ ಬೆಟ್ರ್ ಸಿಗ್ಬೋದೇನೋ. ಎಲ್ಲದಕ್ಕೂ ಮೀರಿ ನಿನ್ನ ಲವ್ ಮಾಡೋರು ಸಿಗ್ಬೋದೇನೋ. ಬರ್ಬೋದು, ಬಟ್ ಪಕ್ಕದವ್ರ ಮೇಲೆ ಡಿಪೆಂಡ್ ಆದರೆ ನಮಗೆ ರೆಸ್ಪೆಕ್ಟ್ ಇರಲ್ಲ ಅನ್ನೋದು ಮಾತ್ರ ಅರ್ಥ ಆಯಿತು ವಿಜಯ್. ಆ ವಿಷಯದಲ್ಲಿ ನಂಗೆ ತುಂಬ ಕ್ಲಾರಿಟಿ ಇದೆ. ಇವಾಗ ಏನು ಮಾಡೋಣ ಮತ್ತೆ? ಹೇಗೂ ನಿಮ್ಮಪ್ಪ ಏನೋ ಆ ಮದುವೆ ಸಂಬಂಧ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಈ ವಿಷಯ ಹೇಳೋದು ಹೇಗೆ? ಹೋಗ್ಲಿ, ಡೈರೆಕ್ಟಾಗಿ ಅಪ್ಪನ ಹತ್ರ ಮಾತಾಡ್ಲಾ? ಡೈರೆಕ್ಟಾಗೆ ಹೋಗಿ ಮಾತಾಡ್ಬೋದು, ಆದರೆ ಅವತ್ತಿನ ಥರ ನೀನು ಟೈಮ್ ಪಾಸ್ ಮಾಡ್ತಿದ್ಯಾ ಅಂತ ಬೈದ್ಬಿಟ್ರೆ? ಆ್ಯಕ್ಚುಲಿ ಫಸ್ಟ್ ನಾವು ನಿಮ್ಮಪ್ಪಂಗೆ ನಮ್ಮ ಪಾಯಿಂಟ್ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನೀನು ಎಮ್.ಟೆಕ್ ಮಾಡಬೇಕು ಅನ್ಕೋತಿದ್ಯಾ ಅಂತ ನಿಮ್ಮಪ್ಪಂಗೆ ಕ್ಲಿಯರಾಗಿ ಗೊತ್ತಾಗಬೇಕು. ನೀನೇ ಏನೋ ಒಂದು ಪ್ಲಾನ್ ಮಾಡಬೇಕು ವಿಜಯ್. ನಾನಾ? ಅಮ್ಮೋ, ನಿಮ್ಮಪ್ಪನ ಹತ್ರ ಡೀಲ್ ಮಾಡಕ್ಕೆ ನನ್ನ ಕೈಲಾಗಲ್ಲ. ಮತ್ತೆ ಮೊನ್ನೆ ಮದುವೆ ಆಲ್ಮೋಸ್ಟ್ ಫಿಕ್ಸ್ ಆದಂಗೇನೆ ಅಂದ್ರೆ ನಾವು ನೋಡ್ಕೊಳ್ಳೋಣ, ನಾನು ಇದೀನಿ ಅಂತ ಹೇಳ್ದೆ. ಅಂದರೆ ಅವತ್ತೇನೋ ಫ್ಲೋವಲ್ಲಿ ಅಂದೆ. ಸರಿ ವಿಜಯ್, ನಾನೇ ಏನೋ ಒಂದು ಪ್ಲಾನ್ ಮಾಡ್ಕೋತೀನಿ. ಅಷ್ಟಕ್ಕೂ ನನ್ನಿಂದ ನಿನಗೆ ಯಾಕೆ ಟೆನ್ಷನ್? ಅಪ್ಪ ಸರಿ ಬಿಡು, ನಾನೇ ಏನೋ ಒಂದು ಮಾಡ್ತೀನಿ. ಥ್ಯಾಂಕ್ಸ್ ವಿಜುಲು. ಆದರೂ ನೀನಿಷ್ಟು ಡೆಪ್ತಲ್ಲಿ ಮಾತಾಡ್ತೀಯ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಹಾಗೆ? ಅಂದರೆ ನಾನು ಯಾವಾಗಲೂ ಒಬ್ಳು ಕ್ಯೂಟ್ ಆ್ಯಂಡ್ ಕೇರ್ ಫ್ರೀ ಕಾವ್ಯನೇ ನೋಡಿದ್ದೆ. ಆದರೆ ನೀನಿವತ್ತಿಗೆ ಮಾತಾಡ್ತಿದ್ರೆ ಓಕೆ ಅಲ್ಲ, ನಮ್ಮ ಕಾವ್ಯನೇನ ಮಾತಾಡ್ತಿರೋದು ಅನ್ನಿಸ್ತದೆ. ಅಮ್ಮವರೆಲ್ಲರೂ ಹಾಗಾಗೋಗಿದ್ಕೆ ಆ್ಯಂಡ್ ಹುಡುಗನ ಕಡೆಯವ್ರು ಹಾಗೆ ಅಂದಿದ್ಕೆ ಸ್ವಲ್ಪ ಹಾಗನ್ಸ್ತು. ವಿಜಯ್, ನೀನ್ ಮಾತ್ರ ಚೆನ್ನಾಗಿ ಪ್ಲಾನ್ ಮಾಡು, ಯಾವಾಗ ಏನ್ ಮಾಡ್ಬೇಕು ಅಂತ. ಮಾಡ್ತೀನಮ್ಮ, ನಡಿ. ಹಾ ವಿಜಯ್, ಹಾ, ಮತ್ತೆ ಆಮೇಲೆ ಹೇಳ್ತೀನಿ ಬಿಡು. ಆಮೇಲೆ ಅಂದ್ರೆ ಯಾವಾಗ? ಅಪ್ಪ ಎಮ್.ಟೆಕ್ಗೆ ಒಪ್ಕೊಂಡ್ಮೇಲೆ. ದೇವ್ರೇ, ಹಂಗಂದ್ರೆ ಅವ್ರ ಅಪ್ಪನ ಪಕ್ಕ ಒಪ್ಪಿಸ್ಬೇಕು. ಏನು? ಅದೇ ಪ್ಲಾನು ಸ್ಟ್ರಾಂಗ್ ಆಗಿ ಮಾಡೋಣ ಅಂದೆ. ಓ, ನೀನು ಕೂಡ ದೊಡ್ಡ ದೊಡ್ಡ ಮೋನೋರಾಗ್ಗಳಿಗೆಲ್ಲ ಪ್ರಿಪೇರ್ ಆಗು ಆಯ್ತಾ? ಕ್ಲೈಮ್ಯಾಕ್ಸ್ ಅಲ್ವಾ, ನಿಮ್ಮ ಅಪ್ಪಂಗೆ ಜೋರಾಗಿ ಕೊಡೋಣ. ಸರಿ.